ಫ್ರೆಂಡ್ಸ್, ಒಬ್ಬ ರೈತನ ಮಗ ಜಗತ್ತಿನ ಅತಿ ದೊಡ್ಡ ಡ್ರಗ್ ಮಾಫಿಯಾವನ್ನು ಕಟ್ಟಿ ಬೆಳೆಸಿದ ರೀತಿ ಮತ್ತು ಅವನ ಅಂತ್ಯದ ಕಥೆಯನ್ನು ನಾವು ಇಂದು ತಿಳಿಯುತ್ತಾ ಹೋಗೋಣ. ಅದು ಫೆಬ್ರವರಿ 22, 2026. ಆ ದಿನವನ್ನು ಮೆಕ್ಸಿಕೋ ಎಂದಿಗೂ ಮರೆಯಲಾರದು. ಇಡೀ ದೇಶವೇ ಸ್ತಬ್ಧವಾಗಿತ್ತು. ಒಂದು ಸಾವು, ಆದರೆ ಅಪಾರ ಪರಿಣಾಮ. ರಾಷ್ಟ್ರವ್ಯಾಪಿ ಅರಾಜಕತೆ. 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ 250ಕ್ಕೂ ಹೆಚ್ಚು ರಸ್ತೆ ತಡೆಗಳು. ಬಸ್ಗಳು ಹೊತ್ತಿ ಉರಿಯುತ್ತಿದ್ದವು. ಟ್ರಕ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಜನರು ಮನೆ ಬಿಟ್ಟು ಹೊರಬರಲು ಹೆದರುತ್ತಿದ್ದರು. ಶಾಲೆಗಳು ಮುಚ್ಚಲ್ಪಟ್ಟಿದ್ದವು. ವಿಮಾನ ಸೇವೆಗಳು ಸ್ಥಗಿತಗೊಂಡಿದ್ದವು. ಹೆದ್ದಾರಿಗಳು ಯುದ್ಧ ಭೂಮಿಯಂತೆ ಕಂಡಿದ್ದವು. ಇದು ಸರ್ಕಾರದ ವಿರುದ್ಧದ ಕ್ರಾಂತಿಯಲ್ಲ. ಅಮೆರಿಕ ಅಥವಾ ಇನ್ಯಾವುದೇ ದೇಶವು ಮೆಕ್ಸಿಕೋ ಮೇಲೆ ಯುದ್ಧವನ್ನೂ ಮಾಡಲಿಲ್ಲ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಾವಿಗೆ ನಡೆದ ಪ್ರತಿಕ್ರಿಯೆ. ಆ ವ್ಯಕ್ತಿಯ ಹೆಸರು ನೆನೆನ್ಸಿಯೋ ಒಸೆಗಾರ ಸರ್ವಾಂಟಿಸ್. ಆದರೆ ಜಗತ್ತು ಅವನನ್ನು ಮತ್ತೊಂದು ಹೆಸರಿನಿಂದ ಕರೆಯುತ್ತಿತ್ತು, ಎಲ್ ಮ್ಯಾಂಚೋ ಎಂದು. ಎಲ್ ಮ್ಯಾಂಚೋ ಅವನು ಕೇವಲ ಒಬ್ಬ ಅಪರಾಧಿಯಲ್ಲ. ಅವನು ಸುಮಾರು $50 ಬಿಲಿಯನ್ ಮೌಲ್ಯದ ಸಾಮ್ರಾಜ್ಯದ ಅಧಿಪತಿ. ಅವನು ಸ್ಥಾಪಿಸಿದ ಸಂಘಟನೆ ಜುಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್. ಇದನ್ನು ಶಾರ್ಟ್ ಫಾರ್ಮ್ ಅಲ್ಲಿ CJNG ಎಂದು ಕರೆಯಲಾಗುತ್ತಿತ್ತು. ಇನ್ನು ಅಮೆರಿಕ ಸರ್ಕಾರ ಅವನನ್ನು ಹಿಡಿಯಲು $15 ಮಿಲಿಯನ್ ಬಹುಮಾನ ಘೋಷಿಸಿತ್ತು. ಇದು $1.5 ಕೋಟಿ. ಇದನ್ನು ಭಾರತೀಯ ರೂಪಾಯಿಗೆ ತಾಳೆ ಮಾಡಿ ನೋಡಿದರೆ ಅಂದಾಜು ಸರಿಸುಮಾರು 130 ಕೋಟಿಗಳಷ್ಟಾಗುತ್ತದೆ. 15 ವರ್ಷಗಳ ಕಾಲ ಅವನು ಗೋಸ್ಟ್ ಆಗಿದ್ದ. ಅವನ ಫೋಟೋಗಳು ಅಪರೂಪವಾಗಿದ್ದವು. ಅವನ ಸ್ಥಳ ಅಜ್ಞಾತವಾಗಿತ್ತು. ಅವನ ಚಲನೆಗಳು ರಹಸ್ಯವಾಗಿದ್ದವು. ಆದರೆ ಪ್ರಶ್ನೆ ಒಂದೇ, ಇಷ್ಟು ವರ್ಷಗಳ ಕಾಲ ಯಾರ ಕೈಗೂ ಸಿಗದ ಈ ಗೋಸ್ಟ್ ಕೊನೆಗೆ ಹೇಗೆ ನೆಲಕುರುಳಿತು ಎಂದು. ಫ್ರೆಂಡ್ಸ್, ಇದು ಕೇವಲ ಒಂದು ಅಪರಾಧಿಯ ಕಥೆಯಲ್ಲ. ಇದು ಬಡತನದಿಂದ ಹುಟ್ಟಿದ ಮಹತ್ವಾಕಾಂಕ್ಷೆಯ ಕತೆ. ಅಧಿಕಾರದ ಆಸೆಯಿಂದ ರಕ್ತಪಥದವರೆಗೆ ನಡೆದ ಪಯಣ. ಇದು ಎಲ್ ಮ್ಯಾಂಚೋನ ಸಂಪೂರ್ಣ ಕತೆ. ಅದು ಜುಲೈ 17, 1966. ಮಿಚೋಕಿನ್ ರಾಜ್ಯದ ಒಂದು ಸಣ್ಣ ಹಳ್ಳಿ. ಆ ರಾಜ್ಯದಲ್ಲಿ ಆ ದಿನದಂದು ಜನಿಸಿದ ಬಾಲಕನೇ ಮುಂದಿನ ದಿನಗಳಲ್ಲಿ ಜಗತ್ತಿನ ಅತ್ಯಂತ ಭಯಾನಕ ಡ್ರಗ್ ಲಾರ್ಡ್ ಆಗುತ್ತಾನೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಅವನ ಕುಟುಂಬ ಅತ್ಯಂತ ಬಡತನದಲ್ಲಿತ್ತು. 5ನೇ ತರಗತಿಯಲ್ಲೇ ಅವನು ಶಾಲೆಯನ್ನು ಬಿಡಬೇಕಾಗಿತ್ತು. ದಿನಕ್ಕೆ ಕೇವಲ $2 ಸಂಬಳಕ್ಕಾಗಿ ತಂದೆಯ ಜೊತೆ ಅವಕಾಡೋ ತೋಟದಲ್ಲಿ ದುಡಿಯುತ್ತಿದ್ದ. ಆದರೆ ಆ ಬೆಟ್ಟ ಗುಡ್ಡಗಳಲ್ಲಿ ಕೇವಲ ಅವಕಾಡೋ ಮಾತ್ರ ಬೆಳೆಯುತ್ತಿರಲಿಲ್ಲ, ಅಲ್ಲಿ ಗಾಂಜಾ ಕೂಡ ಬೆಳೆಯಲಾಗುತ್ತಿತ್ತು. ಆ ಪ್ರದೇಶದಲ್ಲಿ ಕಾನೂನು ದುರ್ಬಲವಾಗಿತ್ತು. ಅಪರಾಧ ಸಂಘಟನೆಗಳು ಅಲ್ಲಿ ಬೇರು ಬಿಟ್ಟಿದ್ದವು. 14ನೇ ವಯಸ್ಸಿನಲ್ಲಿ ಮ್ಯಾಂಚೋ ಗಾಂಜಾ ತೋಟಗಳಿಗೆ ಕಾವಲುಗಾರನಾಗಿ ಸೇರಿಕೊಂಡ. ಅಲ್ಲಿಂದಲೇ ಅವನ ಅಪರಾಧದ ಲೋಕದ ಪಯಣ ಆರಂಭವಾಗಿತ್ತು. ಅಲ್ಲಿ ಅವನು ಕಂಡುಕೊಂಡದ್ದು ಹಣವು ಭಯಕ್ಕಿಂತ ದೊಡ್ಡದು, ಅಧಿಕಾರವು ಕಾನೂನಿಗಿಂತ ಬಲವಾದದ್ದು ಎಂದು. ಹೆಚ್ಚಿನ ಹಣದ ಆಸೆಯಿಂದ ಅವನು ಅಕ್ರಮವಾಗಿ ಅಮೆರಿಕದ ಗಡಿ ದಾಟಿದ್ದ. ಅವನ ಗುರಿ ಕ್ಯಾಲಿಫೋರ್ನಿಯಾ. ಬೆಳಗ್ಗಿನ ಹೊತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತಿದ್ದ. ರಾತ್ರಿ ಹೆರಾಯಿನ್ ಮಾರಾಟ ಮಾಡುತ್ತಿದ್ದ. ಅವನು ದ್ವಂದ್ವ ಜೀವನ ನಡೆಸುತ್ತಿದ್ದ. 1992ರಲ್ಲಿ ಅವನು ಬಂಧನಕ್ಕೊಳಗಾದ. ಆದರೆ ಜೈಲು ಅವನಿಗೆ ಶಿಕ್ಷೆಯಾಗಲಿಲ್ಲ. ಅದು ಅವನಿಗೆ ಕ್ರೈಮ್ ವಿದ್ಯಾಲಯವಾಗಿತ್ತು. ಅಲ್ಲೇ ಅವನು ದೊಡ್ಡ ಅಪರಾಧಿಗಳ ಸಂಪರ್ಕ ಬೆಳೆಸಿದ. ಅವನು ಕಲಿತದ್ದು ಹಣ ಗಳಿಸುವುದಲ್ಲ, ಸಂಘಟನೆ ಕಟ್ಟುವುದು. ಜೈಲಿನಿಂದ ಬಿಡುಗಡೆಯಾದ ನಂತರ ಅವನನ್ನು ಮೆಕ್ಸಿಕೋಗೆ ಗಡೀಪಾರು ಮಾಡಲಾಗಿತ್ತು. ಮೆಕ್ಸಿಕೋದಲ್ಲಿ ಅವನ ಜೀವನದ ಅತಿ ವಿಚಿತ್ರ ಅಧ್ಯಾಯ ಆರಂಭವಾಗಿತ್ತು. ಅವನು ಜಲಿಸ್ಕೋ ರಾಜ್ಯದ ಪೊಲೀಸ್ ಪಡೆಗೆ ಸೇರಿಕೊಂಡ. ಹೌದು, ಒಬ್ಬ ಅಪರಾಧಿ ಪೊಲೀಸ್ ಸಮವಸ್ತ್ರದಲ್ಲಿ. ಆದರೆ ಅವನ ಉದ್ದೇಶ ಕಾನೂನು ರಕ್ಷಣೆಯಲ್ಲ. ಅವನು ವ್ಯವಸ್ಥೆಯನ್ನು ಒಳಗಿನಿಂದ ಅರ್ಥ ಮಾಡಿಕೊಳ್ಳಲು ಬಯಸಿದ್ದ. ಯಾರು ಲಂಚಕ್ಕೆ ಬಲಿಯಾಗುತ್ತಾರೆ, ಯಾರು ದುರ್ಬಲ, ಸಿಸ್ಟಮ್ನ ಲೂಪೋಲ್ಗಳನ್ನು ತಿಳಿದುಕೊಂಡ. ಕೆಲವೇ ವರ್ಷಗಳಲ್ಲಿ ಅವನು ಪೊಲೀಸ್ ಕೆಲಸವನ್ನು ಬಿಟ್ಟು ಮಿಲೇನಿಯೋ ಕಾರ್ಟೆಲ್ ಅನ್ನು ಸೇರಿಕೊಂಡ. ಆ ಮಿಲೇನಿಯೋ ಕಾರ್ಟೆಲ್ನಲ್ಲಿ ಅವನು ಕೇವಲ ಸದಸ್ಯನಲ್ಲ, ಅವನೊಬ್ಬ ಹಂತಕನಾಗಿದ್ದ. ಕಾರ್ಟೆಲ್ ನಾಯಕನ ಕುಟುಂಬದ ಹುಡುಗಿಯನ್ನು ಮದುವೆಯಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡ. 2010ರಲ್ಲಿ ಆ ಕಾರ್ಟೆಲ್ನ ದೊಡ್ಡ ದೊಡ್ಡ ಡ್ರಗ್ ನಾಯಕರು ಬಂಧನಕ್ಕೊಳಗಾದಾಗ ಕಾರ್ಟೆಲ್ನಲ್ಲಿ ನಾಯಕತ್ವದ ಕೊರತೆ ಉಂಟಾಗಿತ್ತು. ಮ್ಯಾಂಚೋ ಆ ಅವಕಾಶವನ್ನು ಬಳಸಿಕೊಂಡ. ಆಗ ಅವನು ಅಲ್ಲಿ ಸ್ಥಾಪಿಸಿದ್ದೇ CJNG, ಜುಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್. ಫ್ರೆಂಡ್ಸ್, ಈ CJNG ಇತರ ಕಾರ್ಟೆಲ್ಗಳಿಗಿಂತ ವಿಭಿನ್ನವಾಗಿತ್ತು. ಮ್ಯಾಂಚೋ ಅದನ್ನು ಸೈನ್ಯದಂತೆ ರೂಪಿಸಿದ್ದ. ಮಿಲಿಟರಿ ರೀತಿಯ ವೆಪನ್ಸ್ಗಳು, ರಾಕೆಟ್ ಲಾಂಚರ್ಗಳು, ಆರ್ಮರ್ ವಾಹನಗಳು ಹಾಗೂ ಬಾಂಬ್ ಅಳವಡಿಸಿದ್ದ ಡ್ರೋನ್ಗಳು. 2015ರಲ್ಲಿ ಅವನ ಸೈನಿಕರು ಮೆಕ್ಸಿಕೋದ ಮಿಲಿಟರಿ ಹೆಲಿಕಾಪ್ಟರ್ ಅನ್ನೇ ಹೊಡೆದು ಉರುಳಿಸಿದ್ದರು. ಅದು ಆ ದೇಶದ ಇತಿಹಾಸದಲ್ಲೇ ಮೊದಲ ಘಟನೆಯಾಗಿತ್ತು. ಇದು ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ನೀಡಿತ್ತು, ನಾವು ಯಾರಿಗೂ ಹೆದರುವುದಿಲ್ಲ ಎಂದು. ಅವನು ಕೊಕೇನ್ ಮಾತ್ರವಲ್ಲದೆ ಫೆನಟಾಯಿಲ್ ಸರಬರಾಜನ್ನೂ ಆರಂಭಿಸಿದ್ದ.
ಈ ಡ್ರಗ್ ಅಮೆರಿಕದಲ್ಲಿ ಲಕ್ಷಾಂತರ ಸಾವುಗಳಿಗೆ ಕಾರಣವಾಗಿತ್ತು. ಅಮೆರಿಕ ಮತ್ತು ಮೆಕ್ಸಿಕೋ ಸರ್ಕಾರಗಳಿಗೆ ಅವನು ಅತಿ ದೊಡ್ಡ ತಲೆನೋವಾಗಿದ್ದ. ಆದರೂ ಅವನು ಬೆಟ್ಟಗಳಲ್ಲಿ ಅಡಗಿಕೊಂಡು ಸಾಮ್ರಾಜ್ಯ ನಡೆಸುತ್ತಿದ್ದ. ಅವನು ಹೊರ ಪ್ರಪಂಚದೊಂದಿಗೆ ಸಂಪರ್ಕ ಬೆಳೆಸುವ ವಿಧಾನಗಳು ರಹಸ್ಯವಾಗಿದ್ದವು. ಅವನ ಸ್ಥಳ ನಿರಂತರವಾಗಿ ಬದಲಾವಣೆಯಾಗುತ್ತಿತ್ತು. ಇದೇ ಕಾರಣಗಳಿಗೆ ಅವನನ್ನು ಗೋಸ್ಟ್ ಎಂದು ಕರೆಯಲಾಗುತ್ತಿತ್ತು. ಈ ರೀತಿ ಇರಬೇಕಾದರೆ 2026 ಫೆಬ್ರವರಿಯಲ್ಲಿ ಗುಪ್ತಚರ ಸಂಸ್ಥೆಗಳಿಗೆ ಮಹತ್ವದ ಸುಳಿವು ಸಿಕ್ಕಿತ್ತು. ಮ್ಯಾಂಚೋ ತನ್ನ ಲವರ್ ಅನ್ನು ಭೇಟಿಯಾಗಲು ತಪಲ್ಪ ಹಳ್ಳಿಯ ಫಾರ್ಮ್ ಹೌಸ್ಗೆ ಬರುತ್ತಿದ್ದಾನೆ ಎಂದು ಈ ಮಾಹಿತಿ ದೊರಕುತ್ತಿದ್ದಂತೆ ತಡ ಮಾಡಲಿಲ್ಲ. ಆಪರೇಷನ್ ಥಂಡರ್ ಸ್ಟ್ರೈಕ್ ಶುರು ಮಾಡಿಯೇ ಬಿಟ್ಟರು. ಬೆಳಗ್ಗಿನ ಸಮಯ ಸುಮಾರು 4:47. ಮೆಕ್ಸಿಕೋದ ಸ್ಪೆಷಲ್ ಫೋರ್ಸ್ಗಳು ಫಾರ್ಮ್ ಹೌಸ್ ಅನ್ನು ಸುತ್ತುವರೆದವು. ಭೀಕರ ಗುಂಡಿನ ಚಕಮಕಿಗಳು ನಡೆದವು. ಗುಂಡಿನ ಶಬ್ದ ಕಾಡಿನ ನಿಶಬ್ದತೆಯನ್ನು ಛಿದ್ರಗೊಳಿಸಿತ್ತು. ಮ್ಯಾಂಚೋ ತನ್ನ 2 ಬಾಡಿಗಾರ್ಡ್ಗಳ ಜೊತೆ ಕಾಡಿನೊಳಗೆ ಓಡಲು ಯತ್ನಿಸಿದ. ಆದರೆ ಮಿಲಿಟರಿ ಅವನನ್ನು ಬಿಡಲಿಲ್ಲ. ಗುಂಡಿನ ದಾಳಿಯಲ್ಲಿ ಅವನು ತೀವ್ರವಾಗಿ ಗಾಯಗೊಂಡ. ಮಿಲಿಟರಿ ಹೆಲಿಕಾಪ್ಟರ್ನ ಮೂಲಕ ಅವನನ್ನು ಮೆಕ್ಸಿಕೋ ಸಿಟಿಗೆ ಸಾಗಿಸಲಾಗಿತ್ತು. ಆದರೆ ಆಸ್ಪತ್ರೆಗೆ ತಲುಪುವ ಮೊದಲೇ ಆ ಮಿಲಿಟರಿ ಹೆಲಿಕಾಪ್ಟರ್ನಲ್ಲಿಯೇ ಅವನು ಸಾವನ್ನಪ್ಪಿದ್ದ. 15 ವರ್ಷಗಳ ಕಾಲ ತಲೆಮರೆಸಿಕೊಂಡಿದ್ದ ಡ್ರಗ್ ಲೋಕದ ಅಧಿಪತಿ 59ನೇ ವಯಸ್ಸಿನಲ್ಲಿ ಅಂತ್ಯ ಕಂಡ. ಅವನ ಸಾವಿನ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಸಿಜೆಎನ್ಜಿ ಪ್ಲಾನ್ ಅಪೋಕ್ಯಾಲಿಪ್ಸ್ ಅನ್ನು ಜಾರಿಗೊಳಿಸಲಾಗಿತ್ತು. ಇದು ರಾಜ್ಯದಿಂದ ಸಿಜೆಎನ್ಜಿಯನ್ನು ಪೂರ್ಣವಾಗಿ ನಿರ್ಮೂಲನೆ ಮಾಡುವ ಪ್ಲಾನ್ ಎಂದು ಹೇಳಲಾಗುತ್ತಿದೆ. ರಸ್ತೆಗಳು ಬಂದಾದವು. ವಾಹನಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಗಲಭೆಗಳು ಆರಂಭವಾದವು. ಸುಮಾರು 25 ನ್ಯಾಷನಲ್ ಗಾರ್ಡ್ ಸದಸ್ಯರು ಸಾವನ್ನಪ್ಪಿದರು ಎಂದು ಹೇಳಲಾಗುತ್ತಿದೆ. ಮ್ಯಾಂಚೋ ಸತ್ತಿರಬಹುದು, ಆದರೆ ಅವನ ಕಾರ್ಟೆಲ್ ಇನ್ನೂ ಜೀವಂತವಾಗಿದೆ. ಅವನ ನಂತರ ನಾಯಕ ಯಾರು? ಇದು ಈಗ ಮೆಕ್ಸಿಕೋ ನಗರದಲ್ಲಿ ಹೊಸ ರಕ್ತಪಾತಕ್ಕೆ ಕಾರಣವಾಗಿದೆ. ಒಬ್ಬ ಅವಕಾಡೋ ರೈತನ ಮಗ, ಬಡತನದಿಂದ ಹುಟ್ಟಿದ ಆಸೆ, ಅಧಿಕಾರದ ಲಾಲಸೆ, ಕ್ರೂರ ನಿರ್ಧಾರಗಳು ಇವೆಲ್ಲ ಸೇರಿ ಜಗತ್ತಿನ ಅತಿ ದೊಡ್ಡ ಅಪರಾಧ ಸಾಮ್ರಾಜ್ಯ ಕಟ್ಟಿದ್ದ. ಅವನು ಬದುಕಿದ್ದಾಗ ಅದೃಶ್ಯ, ಆದರೆ ಅವನ ಸಾವು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಒಬ್ಬ ಸಾಮಾನ್ಯ ಅವಕಾಡೋ ರೈತನ ಮಗನಾಗಿ ಹುಟ್ಟಿ ನಂತರ ಜಗತ್ತಿನ ಭಯಾನಕ ಡ್ರಗ್ ಸಾಮ್ರಾಜ್ಯದ ಅಧಿಪತಿಯಾಗಿ ಬೆಳೆದನು. ಅವನು ಸ್ಥಾಪಿಸಿದ್ದ ಸಿಜೆಎನ್ಜಿ ಅಲ್ಪ ಕಾಲದಲ್ಲಿಯೇ ಭೀಕರ ಶಕ್ತಿಯಾಗಿ ಹೊರಹೊಮ್ಮಿತ್ತು. ಮಿಲಿಟರಿ ರೀತಿಯ ವೆಪನ್ಸ್, ಸೈನಿಕ ಹೆಲಿಕಾಪ್ಟರ್ಗಳನ್ನೇ ಹೊಡೆದುರುಳಿಸುವ ದಾಳಿ, ಅಮೆರಿಕಕ್ಕೆ ಫೆಂಟನಲ್ ಸರಬರಾಜು ಇವೆಲ್ಲವೂ ಅವನ ಶಕ್ತಿ ಪ್ರದರ್ಶನಗಳಾಗಿದ್ದವು. ಆದರೆ ಅತಿಯಾದ ಅಹಂಕಾರ, ಅಧಿಕಾರ ದರ್ಪ ಅಥವಾ ಅತಿಯಾದ ಪ್ರದರ್ಶನ ಮಾಡುವವರು ಕೊನೆಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಸೋಲು ಕಾಣಲೇಬೇಕು. ಎಷ್ಟು ಎತ್ತರಕ್ಕೆ ಏರಿದರೂ ನೆಲದ ಸ್ಪರ್ಶವನ್ನು ಮರೆತವರು ಶಾಶ್ವತವಾಗಿ ಉಳಿಯುವುದಿಲ್ಲ ಎಂಬ ಸಂದೇಶ ಈ ಕಥೆಯಲ್ಲಿ ಅಡಗಿದೆ. ಎಲ್ ಮ್ಯಾಂಚೋನನ್ನು ಎಲ್ಲರೂ ಗೋಸ್ಟ್ ಎಂದು ಭಾವಿಸಿದ್ದರು. ಯಾರಿಗೂ ಸಿಗದ ಶಕ್ತಿ, ಬೆಟ್ಟಗಳಲ್ಲಿ ಅಡಗಿಕೊಂಡು ದೇಶವನ್ನೇ ನಡುಗಿಸುವ ಸಾಮರ್ಥ್ಯ, ಅವನಿಗೆ ಅದು ಶಾಶ್ವತವೆಂದು ತೋರುತ್ತಿತ್ತು. ಆದರೆ ಇತಿಹಾಸದ ನಿಯಮಗಳೇ ಬೇರೆ ಇವೆ. ಅಹಂಕಾರಕ್ಕೆ ಅಂತ್ಯ ನಿಶ್ಚಿತ. ಎತ್ತರಕ್ಕೆ ಏರಿದ ಮರವೇ ಹೆಚ್ಚು ಗಾಳಿಯನ್ನು ತಡೆಯಬೇಕು. ಅದೇ ರೀತಿ ಮ್ಯಾಂಚೋನ ಕತೆ ಕೂಡ. ಅವನು ಹೆಚ್ಚು ಎತ್ತರಕ್ಕೆ ಏರಿದಂತೆ ಅವನನ್ನು ಪತನಗೊಳಿಸಲೇಬೇಕೆಂಬ ಶಕ್ತಿಗಳು ಹೆಚ್ಚಾದವು. ಒಬ್ಬ ವ್ಯಕ್ತಿ ತನ್ನ ಯಶಸ್ಸಿನಿಂದ ಅಹಂಕಾರಿಯಾದರೆ ಅವನ ತಪ್ಪು ನಿರ್ಧಾರವೇ ಅವನ ಪತನಕ್ಕೆ ಕಾರಣವಾಗಬಹುದು. ಅದೇ ರೀತಿ ಎಲ್ ಮ್ಯಾಂಚೋನ ದರ್ಪ ಮತ್ತು ನಿರಂತರ ಹಿಂಸಾಚಾರವೇ ಅವನ ವಿರುದ್ಧ ಸರ್ಕಾರಗಳ ಒಕ್ಕೂಟದ ಕಠಿಣ ಕ್ರಮಕ್ಕೆ ಕಾರಣವಾಯಿತು. ಕೊನೆಗೆ ಅವನ ಶಕ್ತಿಯ ಸಾಮ್ರಾಜ್ಯ ಇದ್ದರೂ ಅವನು ಮಣ್ಣಾಗಲೇಬೇಕಾಯಿತು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.